ಸೆಂಟ್ರಲ್ ಗವರ್ಮೆಂಟ್ ಒಂದಷ್ಟು ರೂಲ್ಸ್ ಜಾರಿಗೆ ತಂದಿದೆ. ಇಲ್ಲ, ಜನರಿಗೆ ಏನಂತೂ ಇವತ್ತೊಂದು ಹೆದರಿಕೆ ಆಗ್ತದೆ. ಬೆಲೆ ಏರಿಕೆ ಅದ್ರ ಬಗ್ಗೆ ನಿರ್ಧಾರವನ್ನ ಮಾಡಿದ್ದೀರಾ? ಕ್ಲೋಸ್ ಸರ್ಕಾರ ಮಾಡಿಸ್ಬೇಕಾಗುತ್ತೆ, ಯಾಕಂದ್ರೆ ಸಿಲಿಂಡರ್ ಕೊಡದೇ ಇದ್ರೆ ಆಟೋಮೆಟಿಕ್ಲಿ ಕ್ಲೋಸ್ ಆಗುತ್ತೆ. ಸರ್ಕಾರ ಯಾವುದ್ರಲ್ಲೂ ಒಂದು ಯೋಚನೆ ಮಾಡ್ತಾ ಇಲ್ಲ. ಆ ರೀತಿ ಯೋಚನೆ ಮಾಡಿದ್ರೆ ಒಂದಿಷ್ಟು ದಿವಸ ನಾವು ತಳ್ಬಹುದು. ಇದನ್ನ ಸರ್ಕಾರನೇ ನಂಬ್ಕೊಂಡು ಕೂತಿಲ್ಲ ನಾವು. ಯಾವುದು ಅಚ್ಚೇದಿನ ಅಂತೇಳಿ ಅವರೇ ನಮ್ಗೆ ಹೇಳ್ಬೇಕಾಗುತ್ತೆ. ನಮಸ್ಕಾರ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಜಾಗತಿಕ ಮಟ್ಟದಲ್ಲಿ ಯುದ್ಧದ ಸನ್ನಿವೇಶ ಇದೆ. ಈ ಯುದ್ಧದ ಸನ್ನಿವೇಶ ಯಾವ ರೀತಿಯಾಗಿ ಭಾರತದ ಮೇಲೆ ಎಫೆಕ್ಟ್ ಆಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಯಾಕಂದರೆ ಇರಾನ್ ಮೇಲೆ ಇಸ್ರೇಲ್ ಹಾಗೆಯೇ ಅಮೆರಿಕ ದಾಳಿ ಮಾಡ್ತಾ ಇದೆ. ಆ ಯುದ್ಧದ ಎಫೆಕ್ಟ್ ನಮ್ಮ ಬೆಂಗಳೂರಿನ ಹೋಟೆಲ್ ಉದ್ಯಮಕ್ಕೂ ಕೂಡ ತಟ್ಟಿದೆ. ಅದು ಯಾವ ರೀತಿಯಾಗಿ ಅಂತ ಅಂದರೆ, ಮೇಯ್ನ್ ಆಗಿ LPG ಸಿಲಿಂಡರ್ ಪೂರೈಕೆಯಲ್ಲಿ ಒಂದು ಕಡೆ LPG ದರ ಜಾಸ್ತಿ ಆಗ್ತಾ ಇದೆ, ಕಮರ್ಷಿಯಲ್ ಸಿಲಿಂಡರ್ ದರವನ್ನು ಸರ್ಕಾರ ಜಾಸ್ತಿ ಮಾಡ್ತಾ ಇದೆ. ಇದರಿಂದ ಹೋಟೆಲ್ ಉದ್ಯಮ ನಡೆಸೋದೇ ಕಷ್ಟ. ಒಂದು ಕಡೆ ಪೂರೈಕೆ ಕೂಡ ಆಗ್ತಾ ಇಲ್ಲ. ಇದು ನೇರವಾಗಿ ಗ್ರಾಹಕರಿಗೂ ಕೂಡ ತಟ್ಟುತ್ತೆ. ಅಂದರೆ ಚೈನ್ ಲಿಂಕ್ ಇದ್ದ ಹಾಗೆ ತುಂಬಾ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಇದೆ. ಅದರಲ್ಲೂ ಹೋಟೆಲ್ ಉದ್ಯಮವನ್ನು ಬಂದ್ ಮಾಡಬೇಕು ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಹೋಟೆಲ್ ಮಾಲೀಕರು. ಸೊ ಬೆಂಗಳೂರಿನ ಕೆಲವೊಂದು ಹೋಟೆಲ್ಗಳಲ್ಲಿ ಇದೇ ಪರಿಸ್ಥಿತಿ ಇದೆ. ಯಾಕೆಂದರೆ ಬಂದ್ ಮಾಡಿ ಹೋರಾಟ ಮಾಡ್ತೀವಿ, ಸರ್ಕಾರಕ್ಕೆ ಒಂದಷ್ಟು ಬೇಡಿಕೆಗಳನ್ನು ಮುಂದಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಹೋಟೆಲ್ ಮಾಲೀಕರು ಏನೇನು ಹೇಳ್ತಾರೆ, ಇದರಿಂದ ಹೋಟೆಲ್ ಉದ್ಯಮಕ್ಕೆ ಯಾವ ರೀತಿ ನಷ್ಟ ಆಗಬಹುದು, ಮುಂದಿನ ಅವರ ನಿರ್ಧಾರಗಳು ಏನಾಗಿರಬಹುದು, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಬನ್ನಿ ಮಾತಾಡ್ಸೋಣ. ಯುದ್ಧದ ಎಫೆಕ್ಟ್ ಬೆಂಗಳೂರಿನ ಹೋಟೆಲ್ ಉದ್ಯಮಕ್ಕೂ ತಟ್ಟಿದೆ. ಇದರಿಂದ ಸಿಲಿಂಡರ್ ಪೂರೈಕೆ ಆಗ್ತಾ ಇಲ್ಲ ಸರಿಯಾಗಿ ಅಗತ್ಯಕ್ಕೆ ಬೇಕಾದ ರೀತಿಯಲ್ಲಿ. ಒಂದು ಕಡೆ ಸಿಲಿಂಡರ್ ಬೆಲೆ ಕೂಡ ಜಾಸ್ತಿ ಆಗಿದೆ. ಹೀಗಾಗಿ ಹೋಟೆಲ್ಗಳನ್ನು ಬಂದ್ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬೆಂಗಳೂರಿನ ಹೋಟೆಲ್ ಮಾಲೀಕರು ಬಂದಿದ್ದಾರೆ. ಈ ಕುರಿತಂತೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಬೆಂಗಳೂರಿನ ನಿಸರ್ಗ ಗ್ರ್ಯಾಂಡ್ ಹೋಟೆಲ್ನ ಮಾಲೀಕರು ಹಾಗೆ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ನ ಜಾಯಿಂಟ್ ಸೆಕ್ರೆಟರಿ ಆಗಿರುವಂತಹ ಕೃಷ್ಣರಾಜ್ ಅವರಿದ್ದಾರೆ. ಮಾತಾಡ್ಸೋಣ, ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಹೇಗೆ ನಡೀತಾ ಇದೆ ಹೋಟೆಲ್ ಉದ್ಯಮ? ಫಸ್ಟ್ ಪ್ರಶ್ನೆ ನಂದು, ಈಗಿನ ಪರಿಸ್ಥಿತಿಯಲ್ಲಿ ಅಂತ. ಈಗಿನ ಪರಿಸ್ಥಿತಿಯಲ್ಲಿ ಭಾಳ ಒಂದು ಚಿಂತಾಕೃತರಾಗಿದ್ದೀವಿ. ಈಗ ನಿನ್ನೆ ಒಂದು ಶಾಕ್ ನ್ಯೂಸು, ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಮಾಡಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನಮ್ಮ ಹೋಟೆಲ್ ಉದ್ಯಮಕ್ಕೆ 95 ಭಾಗ ಗ್ಯಾಸಿಂದನೇ ಪ್ರಾರಂಭ ಆಗುತ್ತೆ. ಬೆಳಿಗ್ಗೆ ಗ್ಯಾಸ್ ಹಚ್ಚದೇ ಇದ್ದರೆ ಯಾವುದೇ ಒಂದು ಆಹಾರ ಪದಾರ್ಥ ರೆಡಿ ಮಾಡೋಕ್ಕಾಗಲ್ಲ. ಬೆಳಿಗ್ಗೆ ಕುಕ್ ಬಂದ ತಕ್ಷಣ ಫಸ್ಟು ಗ್ಯಾಸ್ ಒಲೆ ಹಚ್ಚಿದ ನಂತರನೇ ಎಲ್ಲ ಪ್ರಾರಂಭ ಆಗುತ್ತೆ. ಆ ಒಂದು ಪರಿಸ್ಥಿತಿಯಲ್ಲಿ ನಿನ್ನೆ ಒಂದು ಡಿಸ್ಟ್ರಿಬ್ಯೂಟರ್ಸು ನಮಗೆ ಗ್ಯಾಸ್ ಸಪ್ಲೈ ಮಾಡೋಕ್ಕಾಗಲ್ಲ ಅಂಥೇಳಿ ಒಂದು ಹೇಳಿದ್ದಾರೆ. ಇವತ್ತಿನವರೆಗೆ ನಮಗೊಂದು ಗ್ಯಾಸು, ರಾತ್ರಿವರೆಗೂ ಒಂದು ಗ್ಯಾಸ್ ಸಪ್ಲೈ ಇದೆ. ನಾಳೆ ಏನು ಮಾಡಬೇಕಂತ ಒಂದು ಯೋಚನೆ ಇದೆ. ಈಗ ಬುಕ್ಕಿಂಗ್ ಮಾಡೋದ್ರಲ್ಲೂ ಕೂಡ ಈಗ ಜಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಒಂದಷ್ಟು ರೂಲ್ಸ್ ಜಾರಿಗೆ ತಂದಿದೆ. ಸೊ ಅದರಿಂದ ಏನಾದರೂ ಹೆಲ್ಪ್ಫುಲ್ ಅನ್ನಿಸ್ತಾ ಇದೆಯಾ ಅಥವಾ ಇನ್ನಷ್ಟು ಎಫೆಕ್ಟ್ ಅಂತ ಅನ್ನಿಸ್ತಾ ಇದೆಯಾ? ಇಲ್ಲ, ಜನರಿಗೆ ಏನಂತೂ ಇವತ್ತೊಂದು ಹೆದರಿಕೆ ಆಗ್ತದೆ. ಯಾಕಂತ ಹೇಳಿದರೆ ನಮಗೂ ಕಳೆದ ಒಂದು ವಾರದ ಹಿಂದೆ 60 ದಿವಸಕ್ಕೆ ಆಗುವಷ್ಟಂತೂ ಒಂದು LPG ಸಪ್ಲೈ ನಮ್ಮ ಹತ್ರ ಇದೆ ಅಂತ ಒಂದು ನಮ್ಮ ಮಾನ್ಯ ಮಂತ್ರಿಗಳು ಹರ್ದೀಪ್ ಪುರಿ ಸಿಂಗ್ ಅವರು ಒಂದು ಎಕ್ಸ್ ಖಾತೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಇತ್ತು. ಅದನ್ನು ನೋಡಿ ನಾವು ಅದೇ ರೀತಿಯಲ್ಲಿ ಇದ್ವಿ. ಈಗ ನೋಡಿದರೆ ದಿಢೀರವಾಗಿ ನಿಮಗೆ ಕಮರ್ಷಿಯಲ್ ಸಪ್ಲೈ ಇಲ್ಲ ಅಂತ ಹೇಳಿದಾಗ ನಮಗೂ ಒಂದು ಆತಂಕ ಆಗಿದೆ. ಜೊತೆಗೆ ಮುಂದಿನ ದಿವಸದಲ್ಲಿ ಮನೆಯ ಸಿಲಿಂಡ್ರಿಗೂ ಇದೇ ಒಂದು ಸಂದರ್ಭ ಬರ್ಬೋದು ಅಂತೇಳಿ ಅನ್ನಿಸ್ತಾ ಇದೆ. ಯಾಕಂದ್ರೆ ಬುಕ್ಕಿಂಗಲ್ಲಿ ಇಷ್ಟು ದಿವಸ ಅಂತ ಒಂದು ಕಂಡೀಷನ್ ಮಾಡ್ತಾ ಇದ್ದಾರೆ. ಒಳಗಡೆ ಏನು ನಡೀತಾ ಇದೆ, ಏನು ಆಗ್ತಾ ಇದೆ ಅನ್ನೋದು ಒಂದು ನಮಗೂ ಅರ್ಥ ಆಗ್ತಾ ಇಲ್ಲ. ಈಗ ಸರ್, ತುಂಬ ಜನ ಹೋಟೆಲ್ ಊಟಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ. ಒಂದು ರೀತಿ ಅನಿವಾರ್ಯ ಅವ್ರಿಗೆ. ಇದು ಬಿಟ್ಟರೆ ಬೇರೆ ಕಡೆ ಇರೋದಿಲ್ಲ. ಈಗ ಲೈಕ್ PG ಇರೋರು ಅಥವಾ ಬೇರೆಯವರು ಬ್ಯಾಚುಲರ್ಸ್ ಆಗಿರ್ಬೋದು. ಬೆಂಗಳೂರಿನ ಬಹುತೇಕ ಜನ ಯಾರು ಇವಾಗ ಮನೆ ಊಟಕ್ಕಿಂತ ಹೊರಗಿನ ಊಟಕ್ಕೇ ಅನಿವಾರ್ಯತೆ ಅನ್ನೋ ರೀತಿಯಲ್ಲಿ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಸೊ ಅಂಥವ್ರಿಗೆ ತುಂಬ ಕಷ್ಟ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈಗ ಹೋಟೆಲ್ ನೀವು ಕ್ಲೋಸ್ ಮಾಡಿಬಿಟ್ರೆ ಅವ್ರ ಕಥೆ ಏನು ಅಂತ ಏನಾದ್ರು ಯೋಚನೆ ಮಾಡಿದ್ದೀರಾ? ಇಲ್ಲ, ಖಂಡಿತವಾಗಿ ಒಂದು ಈ ಉದ್ಯಮ ಚೈನ್ ಲಿಂಕ್ ಥರ. ಯಾಕಂತ ಹೇಳಿದರೆ ನಾವು ಹೋಟೆಲ್ ಪ್ರಾರಂಭ ಮಾಡಿದ ನಂತರ ಗ್ರಾಹಕರು ಬರ್ತಾರೆ. ಆಮೇಲೆ ನಮ್ಮ ಉದ್ಯಮದಿಂದ ಇವತ್ತು ಹಾಲ್ ಆಗಿರ್ಬೋದು ಅಥವಾ ತರಕಾರಿಗಳಾಗಿರ್ಬೋದು ಅಥವಾ ದಿನಸಿ ಪದಾರ್ಥಗಳಾಗಿರ್ಬೋದು ಎಲ್ಲ ಹೋಟೆಲ್ ಉದ್ಯಮದಿಂದ ನಡೀತಾ ಇದೆ. ಯಾಕಂತ ಹೇಳಿದರೆ ನಿಮಗೆ ಕ್ಯಾಟ್ರಿಂಗ್ ಆಗಿರ್ಬೋದು ಎಲ್ಲ ಒಂದು ಹೋಟೆಲ್ ಉದ್ಯಮದಿಂದ ಒಂದು ಲಿಂಕು. ನಾವೀಗ ಹೋಟೆಲ್ ಸ್ಟಾಪ್ ಮಾಡಿದರೆ ಹಾಲುಗಳು ಮಾರಾಟಗಳು ಕಡಿಮೆ ಆಗುತ್ತೆ. ಆಮೇಲೆ ರೈತರಿಗೆ ತೊಂದರೆ ಆಗುತ್ತೆ. ತರಕಾರಿ ತೊಗೊಳ್ಳೋದೇ ಇದ್ದರೆ ರೈತರಿಗೆ ತೊಂದರೆ ಆಗುತ್ತೆ. ಆಮೇಲೆ ದಿನಸಿ ಪದಾರ್ಥಗಳು ಹಾಗೆ ಉಳಿಯುತ್ತೆ. ಎಂಥ ಸಂದರ್ಭದಲ್ಲೂ, ಕೋವಿಡ್ ಅಂಥ ಸಂದರ್ಭದಲ್ಲೂ ಹೋಟೆಲ್ ಉದ್ಯಮದಿಂದ ಸ್ಟಾಪ್ ಮಾಡಲಿಲ್ಲ. ಕಾರಣ ಏನಂದರೆ ಹೊಟ್ಟೆಗೆ ಬೇಕೇ ಬೇಕು ಅಂತ. ಈ ಬೇಯಿಸದೆ ನಾವು ಹೇಗೆ ಕೊಡೋಕ್ಕಾಗುತ್ತೆ ಹೋಟೆಲ್ ಉದ್ಯಮ? ಈಗ ಆಹಾರ ಪದಾರ್ಥ ಬೇಯಿಸದೆ ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಒಂದು ಸಾಲಡ್ ಕೊಡ್ಬೋದು ಅಥವಾ ಇನ್ನೊಂದು ಜ್ಯೂಸ್ ಮಾಡಿ ಕೊಡ್ಬೋದು ಬಿಟ್ಟರೆ ಬೇರೆ ಎಲ್ಲ ಪದಾರ್ಥಗಳನ್ನು ನಾವು ಬೇಯಿಸೇ ಕೊಡಬೇಕಾಗತ್ತೆ.
ಆ ರೀತಿಯ ಒಂದು ಪರಿಸ್ಥಿತಿ ಈಗ ಇದೆ ನಮ್ಮ. ಈಗ ಈ ಥರದ ಪರಿಸ್ಥಿತಿಲಿ ಯೂಶಲಿ ಯಾರು ಹೋಟೆಲ್ನೇ ಕ್ಲೋಸ್ ಮಾಡೋ ನಿರ್ಧಾರಕ್ಕೆ ಬರೋದು ಕಮ್ಮಿ, ಹೇಗಾದರೂ ಮಾಡಿ ಬೆಲೆ ಜಾಸ್ತಿ ಮಾಡಿಬಿಡೋಣ ಆ ಥರದ್ದೆಲ್ಲ ಯೋಚನೆಗಳು ಮಾಡ್ತಾರೆ. ಸೊ ನೀವು ಬೆಲೆ ಏರಿಕೆ ಅದ್ರ ಬಗ್ಗೆ ನಿರ್ಧಾರವನ್ನು ಮಾಡಿದ್ದೀರಾ ಅಥವಾ ಈ ಪರಿಸ್ಥಿತಿನ ನೋಡಿಕೊಂಡು ಅದ್ರ ಬಗ್ಗೆ ನಿರ್ಧಾರ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ ಹೇಗೆ? ಇಲ್ಲಿ ಬೆಲೆ ಏರಿಕೆ ಅನ್ನೋ ಪ್ರಶ್ನೆನೇ ಉದ್ಭವ ಆಗ್ತಾ ಇಲ್ಲ. ಇವತ್ತು 3,000 ರೂಪಾಯಿ ಸಿಲಿಂಡರ್ ಸಿಕ್ಕರೂ ನಾವು ಬಂದು ಅಡುಗೆ ಮಾಡಿ ಬೆಲೆ ಏರಿಕೆ ಮಾಡದೆ ನಾವು ಗ್ರಾಹಕನಿಗೆ ಕೊಡ್ತೀವಿ ಅನ್ನೋ ಒಂದು ಚಾಲೆಂಜ್ ಇದೆ ನಮಗೆ. ಯಾಕಂದ್ರೆ ಉದ್ಯಮ ಕ್ಲೋಸ್ ಆಯಿತು ಅಂದರೆ ಎಲ್ಲ ಕಸ್ಟಮರ್ಗೂ ಸಮಸ್ಯೆ ಆಗುತ್ತೆ, ಗ್ರಾಹಕರಿಗೆ ಸಮಸ್ಯೆ ಆಗುತ್ತೆ, ನಮ್ಮ ಕಾರ್ಮಿಕರ ಸಮಸ್ಯೆ ಆಗುತ್ತೆ. ಉದ್ಯಮ ನಡಿಬೇಕು. ನಾವು ಎಷ್ಟೋ ಸಂದರ್ಭದಲ್ಲಿ ನಾವು ಬೆಲೆ ಏರಿಕೆ ಮಾಡದೇ ಎಷ್ಟೋ ವರ್ಷ ನಡೆಸಿದ್ದಿದೆ. ಆದ್ದರಿಂದ ನಮಗೆ ಇಲ್ಲಿ ಬೆಲೆ ಏರಿಕೆ ಪ್ರಶ್ನೆನೇ ಇಲ್ಲ. ಈಗ ಇರೋದು ನಮಗೆ ಗ್ಯಾಸ್ ಬೇಕು, ಅಡಿಗೆ ಗ್ಯಾಸ್ ಕೊಡಿ ಅಂತಲೇ ಕೇಳ್ತಾ ಇರೋದು. ಬೆಲೆ ಏರಿಕೆ ಬೇಕಾದ್ರೆ ಇನ್ನೂ 4 ತಿಂಗಳು ಬಿಟ್ಟು ಬೇಕಾದ್ರೆ ನಾವು ಮಾಡ್ಬೋದು. ಆದರೆ ಗ್ಯಾಸೇ ಸಿಗದೆ ಇದ್ರೆ 3,000 ಕೊಟ್ಟರೆ ಗ್ಯಾಸ್ ಇಲ್ಲ ಇವತ್ತು. ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವ ರೀತಿ ನಾವು ಮಾಡ್ಬೋದು ಹೇಳಿ ನೀವು? ಹಾಗಾದ್ರೆ ಈಗ ಸರ್ಕಾರದ ಮುಂದೆ ಒಂದಷ್ಟು ಚರ್ಚೆಗಳು ನಡೀತಾ ಇದೆ, ಸಭೆಗಳು ಕೂಡ ಮಾಡ್ತಾ ಇರೋದ್ರಿಂದ ಏನು ಸರ್ಕಾರ ಏನಾದರೂ ಭರವಸೆ ಕೊಟ್ಟಿದ್ದೀರಾ? ನೀವೇನೇನು ಬೇಡಿಕೆ ಇಟ್ಟಿದ್ದೀರಾ? ಸರ್ಕಾರಗಳಿಗೆ ನಾವು ಗಮನ ಸೆಳೀತಾ ಇದ್ದೀವಿ. ನಿನ್ನೆನೋ ಒಂದು ಪತ್ರಿಕಾಗೋಷ್ಠಿ ಮಾಡಿ ಗಮನ ಸೆಳೆದಿದ್ದೀವಿ. ಅದಾದಮೇಲೆ ಒಂದು ನಮ್ಮ MP ಗಳ ಹತ್ರ ಎಲ್ಲ ಮಾತಾಡಿದ್ದೀವಿ. ನಮ್ಮ ಸಂಸದ ತೇಜಸ್ ಸೂರ್ಯ, ಆಮೇಲೆ ನಮ್ಮ ಕಾಂಗ್ರೆಸ್ ಹಲವಾರು MP ಗಳಿಗೆ ಇವತ್ತು ಪಾರ್ಲಿಮೆಂಟ್ ನಡೀತಾ ಇದೆ, ಅಲ್ಲೊಂದು ಪ್ರಶ್ನೆ ಎತ್ತಿ ಅಂತೇಳಿ ಹೇಳಿದ್ದೀವಿ. ಅವರೆಲ್ಲರೂ ಆಯಿತು ಅಂತ ಭರವಸೆ ಕೊಟ್ಟಿದ್ದಾರೆ. ಬಟ್ ಯಾರ್ದು ಈವರೆಗೂ ನಮ್ದು ಯಾವುದೇ ಒಂದು ಆಶಾದಾಯಕವಾದ ಯಾವುದೇ ಒಂದು ಸೂಚನೆ ಬಂದಿಲ್ಲ. ಯಾಕಂದರೆ ನಾಳೆ ಬೆಳಿಗ್ಗೆ ಕ್ಲೋಸ್ ಆಗುವಂಥ ಸಂದರ್ಭಗಳು ತುಂಬ ಹೋಟ್ಲುಗಳಲ್ಲಿದೆ, ಸಿಲಿಂಡರ್ಗಳೇ ಸಿಕ್ಕಿಲ್ಲ. ಅಂಥದ್ರಲ್ಲಿ ಇವತ್ತು ರಾತ್ರಿ ಒಳಗಾದರೂ ಒಂದು ನಿರ್ಧಾರ ಮಾಡಿ, ಇಲ್ಲ ನಾಳೆಯಿಂದ ಸಪ್ಲೈ ಕೊಡಿ ಅಥವಾ ಒಂದು 50% ಸಪ್ಲೈ ಕೊಟ್ಟರು ನಾವು ಹೋಟ್ಲ್ ರನ್ ಮಾಡ್ಬೋದು, ಅದಾದರೂ ಮಾಡ್ಬೋದು. ಯಾವುದೂ ಈವರೆಗೂ ನಮ್ಗೆ ಯಾವುದೇ ಸೂಚನೆ ಬಂದಿಲ್ಲ. ಇನ್ನು ಇನ್ನೊಂದು ವಿಚಾರ, ಈಗ ಹೊರಗಿನ ಜನ ಅದು ಬೇರೆ ಪ್ರಶ್ನೆ, ಅವ್ರು ಹೇಗೋ ನೋಡ್ಕೋತಾರೆ ಅದು ಇದು ಅಂತ. ನಿಮ್ಮ ಎಂಪ್ಲಾಯೀಸ್ ಅಂತ ಬಂದಾಗ ನಿಮ್ಮ ಹೋಟೆಲಲ್ಲಿ ಕೆಲಸ ಮಾಡೋರ ಕಥೆ ಏನು? ಹೋಟೆಲ್ ಕ್ಲೋಸ್ ಮಾಡಿಬಿಟ್ರೆ ಅನ್ನೋ ಪ್ರಶ್ನೆ ಬರುತ್ತೆ ಆವಾಗ. ಇಲ್ಲ, ಹೋಟ್ಲು ಅನಿವಾರ್ಯತೆ. ಯಾಕಂದರೆ ನಾವು ಕೋವಿಡ್ ಸಂದರ್ಭದಲ್ಲೂ ನಮ್ಮ ವರ್ಕರ್ಗಳಿಗೆ ನಾವು ಸಂಬಳ ಕೊಟ್ಟು ನಡೆಸಿದ್ದೀವಿ. ನಾವು ಉದ್ಯಮನ ಬಿಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಸಡನ್ನೇ ಕ್ಲೋಸ್ ಆದರೂ ನಾವು ಮುಂದೆ ವರ್ಕರ್ನ ಕರ್ಕೊಂಬರೋದು ಭಾಳ ಕಷ್ಟ ಆಗುತ್ತೆ. ನಾವು ಅವ್ರನ್ನ ಕೈ ಬಿಡಲಿಕ್ಕೂ ಸಾಧ್ಯ ಇಲ್ಲ. ಏನಾದರೂ ಒಂದು ಅವ್ರಿಗೊಂದು ಊಟ ತಿಂಡಿ ಬೇಯಿಸ್ಲಿಕ್ಕಾದರೂ ಒಂದು ಗ್ಯಾಸ್ ಬೇಕಲ್ವಾ. ಸಂಬಳ ಕೊಡೋದು ಬೇರೆ ವಿಚಾರ, ಆದರೆ ಊಟ ತಿಂಡಿ ಅವ್ರಿಗೊಂದು ಹೊಟ್ಟೆಗಾದರೂ ಒಂದು ಬೇಕಲ್ವಾ. ಅಂಥ ಒಂದು ಆಹಾರ ಎಮರ್ಜೆನ್ಸಿ ಒಂದು ಪರಿಸ್ಥಿತಿ ಉದ್ಭವ ಆಗುವಂಥ ಸಂಭವ ಇದೆ. ಈ ಪರಿಸ್ಥಿತಿಯಲ್ಲಿ ಸರ್ಕಾರದ ನಿರ್ಧಾರ ಯಾವ ರೀತಿಯಾಗಿರಬೇಕು? ಯಾಕೆಂದರೆ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಹೌದು, ಎಲ್ಲರನ್ನೂ ಖುಷಿಯಾಗಿ ಇಟ್ಕೊಳ್ಳೋದು ಕಷ್ಟ, ಅದೊಂದು ಪ್ರತಿನಿತ್ಯದ ಚಾಲೆಂಜು, ಆ ಒಂದು ಹಗ್ಗ ಜಗ್ಗಾಟ ನಡೀತಾನೆ ಇರುತ್ತೆ. ಬಟ್ ಸರ್ಕಾರದ ಸ್ಟ್ಯಾಂಡ್ ಯಾವ ರೀತಿಯಾಗಿರಬೇಕು ಈ ವಿಚಾರದಲ್ಲಿ ಅಂತ ಅನಿಸುತ್ತೆ? ನೋಡಿ, ಒಂದು ಸರ್ಕಾರ ಇಂಥ ವಿಚಾರ ಬಂದಾಗ ಗಂಭೀರ ಚಿಂತನೆ ಮಾಡಬೇಕು. ಈಗ ನಾವು ನಿಮ್ಮ ಹತ್ರ ಹೇಳ್ತಾ ಇದ್ದೀವಿ ಈ ರೀತಿ ಸಮಸ್ಯೆ ಇದೆಯಾ ಅಂತ. ತಕ್ಷಣ ಕರೆದ್ಬಿಟ್ಟು ಸಂಘದವ್ರನ್ನ ಕರೆದ್ಬಿಟ್ಟು ಏನೇನು ಸಮಸ್ಯೆ ಆಗಿದೆ, ಯಾಕೆ ಆಗ್ತಾ ಇದೆ, ನಮ್ಮಿಂದ ಏನು ಸಹಾಯ ಬೇಕು, ನಾವು ಯಾವ ರೀತಿ ಇದನ್ನು ಸಾಲ್ವ್ ಮಾಡಬೇಕು ಅಂತೇಳಿ ಒಂದು ಸಭೆ ಕರಿಬೇಕು. ನಿನ್ನೆ ಸಂಜೆವರೆಗೆ ಬಂದರೆ ಈವರೆಗೂ ಅವ್ರದ್ದು ಯಾವುದೇ ಒಂದು ರೆಸ್ಪಾನ್ಸ್ ಇಲ್ಲ. ಒಂದು ಸಭೆ ಕರೆದು ಮಾಡಿ ಅದಕ್ಕೆ ನಮಗೊಂದು ಅರ್ಧ ಸಿಲಿಂಡರ್ ಕೊಡುವಂಥ ವ್ಯವಸ್ಥೆ ಮಾಡೋದು, ಏನಾದರೂ ಒಂದು ಅರ್ಧ ಕನ್ಸಂಪ್ಷನ್, ನಮ್ಮದು 5 ಇದ್ದರೆ ಒಂದು 3 ಸಿಲಿಂಡರ್ ಕೊಡುವಂಥ ಒಂದು ಯೋಚನೆ ಮಾಡಬೇಕಾಗತ್ತೆ. ಸರ್ಕಾರ ಯಾವುದರಲ್ಲೂ ಒಂದು ಯೋಚನೆ ಮಾಡ್ತಾ ಇಲ್ಲ. ಆ ರೀತಿ ಯೋಚನೆ ಮಾಡಿದರೆ ಒಂದಿಷ್ಟು ದಿವಸ ನಾವು ತಳ್ಬೋದು ಇದನ್ನು. ಯಾಕಂದ್ರೆ ಒಂದಿಷ್ಟು ಪದಾರ್ಥಗಳನ್ನು ಕಡಿಮೆ ಮಾಡಿಕೊಂಡು ನಮ್ಮ ಗ್ಯಾಸ್ ಕನ್ಸಂಪ್ಷನ್ ಕಡಿಮೆ ಮಾಡಿಕೊಂಡು ನಾವು ಆ ರೀತಿ ಯೋಚನೆ ಮಾಡ್ತಾಯಿದ್ದೀವಿ. ಅದು ನಮ್ಮದೇ ಥರದಲ್ಲಿ ನಾವು ಬೇರೆ ಬೇರೆ ರೀತಿ ಯೋಚನೆ ಮಾಡ್ತೇವೆ. ಸರ್ಕಾರನೇ ನಂಬ್ಕೊಂಡು ಕೂತಿಲ್ಲ ನಾವು. ಬೇರೆ ಒಂದು ಸೋಲಾರ್ ಪ್ಯಾನಲಲ್ಲಿ ಯಾವ ರೀತಿ ಅಡುಗೆ ಮಾಡ್ಬೋದು, ಅಥವಾ ಇಂಡಕ್ಷನ್ ಸ್ಟವ್ ಕಮರ್ಷಿಯಲ್ ಪರ್ಪೋಸಿಗೆ ನಾವೊಂದು ಒಬ್ಬರನ್ನ ಕರೆದುಬಿಟ್ಟು ಅದ್ರ ಬಗ್ಗೆ ಒಂದು ಚಿಂತನೆ ಮಾಡ್ತಾಯಿದ್ದೀವಿ. ಯಾವ ರೀತಿ ಒಂದು ಗ್ಯಾಸ್ ರನ್ ಮಾಡ್ಬೋದು. ಆಮೇಲೆ ಕೆಲವೊಬ್ಬರು ಈ ಇದು ಹೊಟ್ಟಿನ ಬಾಯ್ಲರ್ ಇದೆ, ಅದರಲ್ಲಿ ನೀವು ಅಡುಗೆ ಮಾಡುವಂಥ ಒಂದು ವ್ಯವಸ್ಥೆ ಬಗ್ಗೆ ಈಗಾಗಲೇ ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಈ ರೀತಿಯಾದ ನಾವು ಒಂದು ಚಿಂತನೆ ನಮ್ಮ ಲೆವೆಲಲ್ಲಿ ನಾವು ಮಾಡ್ತಾ ಇದ್ದೀವಿ. ಬಟ್ ಈಗ ಕ್ಲೋಸ್ ಮಾಡಬೇಕು ಅನ್ನೋ ನಿರ್ಧಾರ ಮಾಡಿದ್ದೀರಾ ಅಂದರೆ ಕ್ಲೋಸ್ ಮಾಡ್ತೀರಾ ಅಂದ್ಕೊಳ್ಳೋಣ, ಬಟ್ ಎಷ್ಟು ದಿನ ಮುಂದೆ ಏನು ಅಂತ? ಈಗ ನಮ್ಮ ಆಲೋಚನೆ ಯಾವುದೇ ರೀತಿ ಕ್ಲೋಸ್ ಮಾಡಬೇಕನ್ನೋ ನಿರ್ಧಾರನೇ ಇಲ್ಲ. ಕ್ಲೋಸು ಸರ್ಕಾರ ಮಾಡಿಸ್ಬೇಕಾಗತ್ತೆ. ಯಾಕಂದರೆ ಸಿಲಿಂಡರ್ ಕೊಡದೇ ಇದ್ದರೆ ಆಟೋಮೆಟಿಕ್ಲಿ ಕ್ಲೋಸ್ ಆಗುತ್ತೆ. ನಾವು ಕೊನೆಯ ಪಕ್ಷ ಎಲ್ಲಿಂದ ಆದರೂ 4,000 ರೂಪಾಯಿ ಸಿಲಿಂಡರ್ ದುಡ್ಡು ಕೊಟ್ಟಾದರೂ ತಂದು ಹೋಟ್ಲ್ ಉದ್ಯಮ ರನ್ ಮಾಡ್ತೀವಿ. ಯಾಕಂದ್ರೆ ನಮ್ಮಿಂದ ತುಂಬ ಜನಕ್ಕೆ ತೊಂದರೆ ಆಗುತ್ತೆ ಅನ್ನೋದಿದೆ. ಈಗ ನಮಗೆ 4 ದಿವಸ ಕ್ಲೋಸ್ ಆದರೆ ನಮ್ಮ ಓನರಿಗೆ ಏನೂ ಸಮಸ್ಯೆ ಆಗಲ್ಲ. ಆದರೆ ಇಲ್ಲಿರುವಂಥ ಗ್ರಾಹಕರಿಗೆ ಸಮಸ್ಯೆ ಆಗುತ್ತೆ, ಬೇರೆ ಬೇರೆ ನಮ್ಮ ಕಾರ್ಮಿಕರಿಗೆ ಸಮಸ್ಯೆ ಆಗುತ್ತೆ ಅನ್ನೋದನ್ನ ದೃಷ್ಟಿಯಿಂದ ನಾವು ಈ ಚಿಂತನೆ ಮಾಡ್ತಾಯಿದ್ದೀವಿ. ಯಾರಿಗಾದರೂ ಹೇಳಿಬಿಟ್ಟು ಏನಾದರೂ ಮಾಡಿ ಒಂದು 2 ದಿವಸಕ್ಕಾದರೂ ಒಂದು ಸಿಲಿಂಡರ್ ಕೊಡಿಸಿ, ಅಥವಾ ಪ್ರೈವೇಟ್ನವರಿಗೆ ಈ ರೀತಿ ಅಂಗಲ ಹಚ್ತಾ ಇದ್ದೀವಿ ನಾವು. ನಮ್ಮ ಉದ್ದೇಶ ಅದಿದೆ ಬಿಟ್ಟರೆ ಕ್ಲೋಸ್ ಮಾಡ್ಕೊಂಡು ನಾವು ಮನೆಯಲ್ಲೇ ಇರಬೇಕು ಅನ್ನೋ ಉದ್ದೇಶವೇ ಇಲ್ಲ. ಏನಾದರೂ ಮಾಡಿ ಒಂದು ಸಿಲಿಂಡ್ರು ನಮಗೆ ಬರಬೇಕು ಅಂತೇಳಿ ನಾವು ಆಹಾರ ಜನರಿಗೆ ತಲುಪಿಸ್ಬೇಕು ಅನ್ನೋದು ಒಂದು ಉದ್ದೇಶ ಇದೆ. ಇನ್ನು ಅಚ್ಚೇ ದಿನ ಬಂತು, ಇನ್ಮೇಲೆ ಎಲ್ಲವೂ ಸರಿ ಹೋಗುತ್ತೆ, ಜನಸಾಮಾನ್ಯರಿಗೆ ಕಷ್ಟ ಆಗೋದಿಲ್ಲ,
ಇನ್ನೇನು ಮುಂದೆ 2047 ಅಷ್ಟೊತ್ತಿಗೆ ವಿಕಸಿತ ಭಾರತ, ನಮ್ಮ ಭಾರತ ಆ ಮಟ್ಟಕ್ಕೆ ಹೋಗುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಆಶಾಭಾವನೆಗಳಿದ್ವು. ಬಟ್ ಈ ಪರಿಸ್ಥಿತಿಯನ್ನು ನೋಡಿದರೆ ದಿನೇ ದಿನೇ ಈ ಥರದ ಬಿಕ್ಕಟ್ಟುಗಳು ಜಾಸ್ತಿನೇ ಆಗ್ತಾ ಹೋಗ್ತಾ ಇದೆಯಲ್ಲ, ಇಂಥ ಸಿಚುವೇಶನ್ ಬಗ್ಗೆ ಏನು ಅನ್ಸುತ್ತೆ? ನೋಡಿ, ನಾವು ಒಂದು ಸರ್ಕಾರ ಒಂದು ಭರವಸೆ ಕೊಡುತ್ತೆ ಅಥವಾ ಅವರ ಒಂದು ಆಡಳಿತ ನೋಡ್ತಾ ಇರ್ತೀವಿ. ನೋಡಿದಾಗ ನಮಗೊಂದು ಆಶಾಭಾವನೆ ಇರುತ್ತೆ, ಏನೋ ಒಂದು ಮುಂದಿನ ದಿವಸದಲ್ಲಿ ಹೀಗಾಗ್ಬೋದು ಹಾಕ್ಬೋದು ಅಂತ. ಇವತ್ತಿನ ಒಂದು ಪರಿಸ್ಥಿತಿ ನೋಡಿದರೆ, ಇವತ್ತಿನ ಒಂದು ಸರ್ಕಾರ 60 ದಿವಸಕ್ಕೆ ನಾವು ಗ್ಯಾಸ್ ಸಪ್ಲೈ ಮಾಡ್ತೀವಿ, ನಮ್ಮ ದೇಶದಲ್ಲಿ ಸಪ್ಲೈ ಇದೆ ಅಂತ ಹೇಳ್ತಾರೆ. ತಕ್ಷಣ ಈ ರೀತಿ ಆದಾಗ ನಮಗೂ ಯಾವುದೋ ಒಂದು ರೀತಿಯಲ್ಲಿ ಒಂದು ಆಲೋಚನೆ, ಬೇರೆ ಬೇರೆ ಆಲೋಚನೆ ಬರ್ತಾ ಇದೆ. ಇವ್ರು ಏನು ಹೇಳ್ತಾ ಇರೋದು ಎಲ್ಲದೂ ಸತ್ಯವಾ ಅಥವಾ ಇವ್ರು ಹೇಳ್ತಾ ಇರೋದು ಎಲ್ಲದೂ ನಿಜವಾ ಅನ್ನೋ ಒಂದು ಡೌಟ್ ಬರ್ತಾ ಇದೆ. ಆದ್ದರಿಂದ ಸರ್ಕಾರಗಳು ಏನು ನಿರ್ಧಾರ ಮಾಡಿದರೂ ಕಠಿಣ ನಿರ್ಧಾರ ಇರಬೇಕಾಗುತ್ತೆ. ಈ ರೀತಿ ಮಾಡಿದಾಗ ಎಲ್ಲ ಸಾಮಾನ್ಯ ಜನರಿಗೂ ಒಂದು ಸಂಶಯ ಬರುವಂಥ ಒಂದು ಸಿಚುವೇಶನ್ ಇದೆ ಇವತ್ತಿನ ಒಂದು ಸಿಚುವೇಶನ್ ನೋಡಿದರೆ. ಹಾಗೆ ಯಾವುದು ಅಚ್ಚೇದಿನ ಅಂತೇಳಿ ಅವರೇ ನಮಗೆ ಹೇಳಬೇಕಾಗುತ್ತೆ. ಯಾಕಂತೇಳಿದರೆ ನಮ್ಮ ಉದ್ಯಮಕ್ಕೆ ಅನುಕೂಲ ಮಾಡಿಕೊಡುವಂಥ ಯಾವುದೇ ಒಂದು ಈವರೆಗೂ ಕಾಣ್ತಾ ಇಲ್ಲ ಅವರು. ಇವಾಗ ಸಿದ್ದರಾಮಯ್ಯನವ್ರು ಹೇಳ್ತಾರೆ, ಕೇಂದ್ರದ ಮೇಲೆ ಒಂದಷ್ಟು ಆರೋಪಗಳು ಮಾಡ್ತಾರೆ. ಸಿಲಿಂಡರ್ ಗ್ಯಾಸ್ ಬೆಲೆ ಏರಿಕೆ ಆಗ್ತಾ ಇದೆ ಅಂದರೆ ಅದಕ್ಕೆ ಮೋದಿ ಸರ್ಕಾರವೇ ಕಾರಣ ಅನ್ನೋ ನಿಟ್ಟಿನಲ್ಲಿ. ಬಟ್ ಮೋದಿ ಸರ್ಕಾರದ ಸ್ಟ್ಯಾಂಡ್ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಕನ್ಫ್ಯೂಷನ್ಸ್ ಹಾಗೇ ಇದೆ. ಯಾಕೆಂದರೆ ಇವಾಗ ಇರಾನ್-ಇಸ್ರೇಲ್ ಕಾನ್ಫ್ಲಿಕ್ಟ್ ನಡೀತಾ ಇರೋದಕ್ಕೇ ಹೀಗಾಗ್ತಾ ಇರೋದು, ಇಲ್ದಿದ್ರೆ ಹೀಗಾಗ್ತಿರ್ಲಿಲ್ಲ ಅನ್ನೋ ಸಮರ್ಥನೆಯನ್ನು ಅವರು ಕೂಡ ಕೊಡ್ಬೋದು. ಬಟ್ ಪರಿಸ್ಥಿತಿ ಹೀಗೆ ಮುಂದುವರೆದ್ಬಿಟ್ರೆ ಅಂತ ನೋಡಿ, ರಾಜಕೀಯ ಪಕ್ಷಗಳು ಅವ್ರ ಮೇಲೆ ಇವ್ರು ದೂರೋದು, ಇವ್ರ ಮೇಲೆ ದೂರೋದು ಅದು ಸಾಮಾನ್ಯವಾಗಿರುತ್ತೆ. ಅವ್ರ ಮೇಲೆ ಹೇಳೋದು, ಎಲ್ಲ ಸರ್ಕಾರಗಳು ಬಂದಾಗ ಅವರವರಿಗೆ ಸರ್ಕಾರ ಹೇಗೆ ನಡೆಸೋದು, ಯಾವ ರೀತಿ ನಾವು ಟ್ಯಾಕ್ಸ್ ಕಲೆಕ್ಷನ್ ಮಾಡಬೇಕು, ಅದ್ರ ಮೇಲೆ ಎಷ್ಟು ನಾವು ಜಾಸ್ತಿ ಮಾಡಬೇಕು, ನಾವು ಏನು ಸ್ಕೀಮ್ ಕೊಡಬೇಕು ಅನ್ನೋದು ಅವ್ರು ನೋಡ್ತಾರೆ. ಅದು ಅವರವರ ಒಂದು ಹಗ್ಗ ಜಗ್ಗಾಟ ಬಿಟ್ಟರೆ ಜನರಿಗೆ ಏನು ನೀವು ಮಾಡ್ತೀರಾ ಅಥವಾ ಸಮಾಜಕ್ಕೆ ಏನು ಮಾಡ್ತೀರಾ ಅಥವಾ ನಮ್ಮ ಉದ್ಯಮಕ್ಕೆ ಏನು ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟು. ಅವರ ಒಂದು ಈ ಹಗ್ಗ ಜಗ್ಗಾಟ ಈ ಕೆಲವೊಂದು ಸಂದರ್ಭದಲ್ಲಿ ನಡೀತಾ ಇರುತ್ತೆ. ನಾವು ಅದ್ರ ಬಗ್ಗೆ ಯಾವುದೇ ಒಂದು ತಲೆ ಕೆಡಿಸ್ಕೊಂಡಿಲ್ಲ. ಯಾರಾದರೂ ಬಂದು ನಮಗೆ ಕೇಂದ್ರ ಸರ್ಕಾರನೂ ಮಧ್ಯಪ್ರವೇಶ ಮಾಡ್ಬೋದು, ರಾಜ್ಯ ಸರ್ಕಾರನೂ ಮಧ್ಯಪ್ರವೇಶ ಮಾಡಿ ನಮ್ಮ ಸಿಲಿಂಡರ್ ಕೊಡಿ ಅಂತೇಳಿ ನಾವು ಕೇಳ್ತಾ ಇರೋದು. ಯಾರಿಗೆ ಒಳ್ಳೆ ಮನಸ್ಸಿದೆ, ಯಾರಿಗೆ ನಿಜವಾಗಲೂ ಹೋಟೆಲ್ ಉದ್ಯಮದ ಮೇಲೆ ಮನಸ್ಸಿದೆ ಅಥವಾ ಗ್ರಾಹಕ ನಮ್ಮ ಸಮಾಜದ ಮೇಲೆ ಒಂದು ಪ್ರೀತಿ ಇದ್ದರೆ ಅವ್ರು ಬಂದು ಈ ಒಂದು ಸೊಲ್ಯೂಷನನ್ನು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಈಗ ಮತ್ತೇನಾದರೂ ಸಭೆ ಕರೆದ್ರೆ ಸರ್ಕಾರದ ಜೊತೆ ಮಾತುಕತೆ ನಡೆದಾದ್ಮೇಲೆ ನಿಮ್ಮ ಅಸೋಸಿಯೇಷನ್ನ ನಿರ್ಧಾರ ಏನಾಗಿರುತ್ತೆ? ಕೊನೆಯದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಈ ವಿಷಯದ ಬಗ್ಗೆ? ಅದೇ, ನಮಗೆ ಸದ್ಯದ ಮಟ್ಟಿಗೆ ಒಂದು ಗ್ರಾಹಕರ ಹಿತದೃಷ್ಟಿ ಮತ್ತು 1.25 ಕೋಟಿ ಜನ ಇವತ್ತು ಹೋಟೆಲ್ ಉದ್ಯಮದಲ್ಲೇ ಅವಲಂಬಿತರಾಗೋರಿಗೆ ಒಂದು ತಕ್ಷಣವೇ ಇವ್ರ ಮೇಲೆ ಒಂದು ಅನುಕಂಪ ತೋರಿಸಿ ನಮಗೊಂದು ಸಿಲಿಂಡರ್ ಸಪ್ಲೈ ಒಂದು 50% ಆದರೂ ಒಂದು ಸಪ್ಲೈ ಮಾಡಿ ನಮಗೆ ಇದು ಮಾಡಿ ಕೊಡಿ, ಸಪ್ಲೈ ಕೊಡಿ ಅಂತೇಳಿ ಅವ್ರನ್ನೊಂದು ಸರ್ಕಾರ ಮತ್ತು ಕೇಂದ್ರ ಸರ್ಕಾರನ ನಾವು ಇವತ್ತು ಕೇಳ್ಕೊಂಡಿದ್ದೀವಿ. ಅಸೋಸಿಯೇಷನ್ ವತಿಯಿಂದನೂ ನಾವು ಇದನ್ನೇ ಅವರಿಗೆ ಒಂದು ಮನವಿ ಕೊಟ್ಟಿದ್ದೀವಿ. ಈಗ ಅವರು ಇನ್ನೂ ಮೀಟಿಂಗು ಮತ್ತು ಪಾರ್ಲಿಮೆಂಟ್ ಅಧಿವೇಶನ ನಡೀತಾ ಇದೆ, ಆ ಒಂದು ಬ್ಯುಸಿಯಲ್ಲಿದ್ದಾರೆ. ನೋಡೋಣ ಸಂಜೆ ಒಳಗೆ ಏನು ರೀತಿ ನಿರ್ಧಾರ ತಗೊಂಡು ನಮಗೇನು ಸೂಚನೆ ಬರುತ್ತೆ ಅಂತ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. Subscribe to One India and never miss an update. Download the One India app now.